ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ಗೌತಮ್ ಅವರೇ, ನಿಮ್ಮ ಐಡಿಯಾ ಒಂದೇ ದಿನಕ್ಕೆ ಈ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾರಿ, ಬಟ್ ಯಾ ಅಮೇಝಿಂಗ್. ಈ ಐಡಿಯಾ ನಿಮ್ಗೆ ಹೇಗೆ ಫ್ಲಾಶ್ ಆಯ್ತು? ಫ್ಲ್ಯಾಶ್ ಅಂತ ಏನಿಲ್ಲ ಭೂಮಿಕಾ, ಇದು ಒಂದು ಸಣ್ಣ ಸೈಕಾಲಜಿ ಅಷ್ಟೇ. ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ಇದರ ಹಿಂದೆ ಇರೋ ಸೈಕಾಲಜಿ ಏನಂತ. ನಾವು ನಮ್ಮ ಸುತ್ತ ಇರೋರನ್ನ ನೋಡಿ ಏನು ಕಲಿತೀವೋ, ಹೇಗೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವೋ, ಹಾಗೆ ನಮ್ಮ ಸುತ್ತ ಇರೋರು ಕೂಡ ನಮ್ಮನ್ನು ನೋಡಿ ಕಲಿತಾರೆ. ಹಾಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋತಾರೆ. ಈಗ ಅವ್ರ ಜೀವನದಲ್ಲಿ ಆಗ್ತಾ ಇರೋದು ಅದೇ ರೀತಿಯ ಬದಲಾವಣೆ. ಇದು ನೋಡ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಗೌತಮ್ ಅವರೇ, ನೀವು ಬಿಸ್ನೆಸ್ ಮ್ಯಾನ್ ಆಗದೆ ಸೈಕಾಲಜಿಯಲ್ಲಿ ಡಾಕ್ಟರೇಟ್ ಮಾಡಬೇಕಿತ್ತು, ಸೈಕಾಲಜಿಸ್ಟ್ ಆಗಬೇಕಿತ್ತು ನೀವು. ಅಲ್ಲ, ಅದು ಲವ್ ಗುರು ಅಂತಾರಲ್ಲ, ಆ ಥರ ಏನಾದರೂ ಆಗಬೇಕಿತ್ತು. ಸಖತ್ತಾಗಿರೋದು. ನನಗೇನಾದರೂ ಅಷ್ಟೊಂದು ಬುದ್ಧಿ ಇದ್ದಿದ್ರೆ, ಆ ಲೆವೆಲ್ಗೆ ಜ್ಞಾನೋದಯ ಆಗಿದ್ದಿದ್ರೆ ಮದುವೆಯಲ್ಲಿ ಆಗ್ತಾ ಇದ್ದೆ. ಬುದ್ಧಿ ಇರೋರು ಯಾರಾದರೂ ಮದುವೆ ಆಗ್ತಾರೇನ್ರಿ? ನಾನಂತೂ ಖಂಡಿತ ಆಗ್ತಾ ಇರಲಿಲ್ಲ. ಹಾಗಂತೀರಾ? ಅಂದ್ರೆ ನೀವು ಬಿಸ್ನೆಸ್ ಮ್ಯಾನ್ ಆಗಿರೋದೇ ಒಳ್ಳೇದು. ಏನು ಗೊತ್ತಾ ಭೂಮಿಕಾ, ಜಾಸ್ತಿ ಬುದ್ಧಿ ಉಪಯೋಗಿಸೋಕೆ ಹೋಗಬಾರ್ದು. ಲೈಫಲ್ಲಿ ಮಜಾ ಇರಲ್ಲ, ಥ್ರಿಲ್ ಇರಲ್ಲ. ನಾವು ದಡ್ಡರಾಗೇ ಇರಬೇಕು. ಅಕಸ್ಮಾತ್ ನಾನೇನಾದರೂ ಬುದ್ಧಿವಂತನಾಗಿದ್ದಿದ್ರೆ ನಾನು ಮದುವೆ ಆಗೋ ರಿಸ್ಕೆ ತಗೋತಾನಿಲ್ಲ. ನಿಮ್ಮಂಥ ಚೋಟ್ ಮೆಣಸಿನ್ಕಾಯಿ ನನಗೆ ಎಲ್ಲಿ ಸಿಗ್ತಾ ಇದ್ರು? ಅಯ್ಯೋ, ಹೆವಿ ಲಾಸ್ ಆಗ್ಬಿಡೋದು. ಲೈಫಲ್ಲಿ ತುಂಬ ಕಳ್ಕೊಂಡ್ಬಿಡ್ತಾ ಇದ್ದೆ ನಾನು. ನಿಮ್ಗಿಂತ ಹೆವಿ ಲಾಸ್ ನನಗಾಗ್ತಿತ್ತು. ನಾನು ಈ ಕ್ಯೂಟ್ ಆಗಿರೋ ದಪ್ಪ ಮೆಣಸಿನ್ಕಾಯಿನ ಮಿಸ್ ಮಾಡ್ಕೋತಿದ್ದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಜೀವನ ನಡೆಸೋದಕ್ಕಷ್ಟೇ ಬುದ್ಧಿ ಬೇಕಾಗಿರೋದು. ಲೈಫ್ನ ಎಂಜಾಯ್ ಮಾಡೋದಕ್ಕೆ ಹಾರ್ಟ್ ಬೇಕು. ಹಾರ್ಟ್ಗೂ ಖುಷಿಗೂ ಡೈರೆಕ್ಟ್ ಲಿಂಕ್ ಇದೆ. ನಿಮಗೂ ಮತ್ತೆ ನನಗಿರೋ ಥರ. ಎಸ್ ಮೈ ಲಾರ್ಡ್. ಜೊತೆ ಸಾಗೋ ಕನಸಿದೆ. ಇವಳು ಇಲ್ಲೇ ಇದ್ದಾಳ. ಇವಾಗ ಇವಳು ಯಾಕೆ, ಎಲ್ಲಿಗೆ, ಏನಕ್ಕೆ ಅಂತೆಲ್ಲ ಕೇಳಿದ್ರೆ ನಾನು ಏನಪ್ಪ ಉತ್ತರ ಕೊಡ್ಲಿ? ಅರೆ, ಏನಿದು? ಇಬ್ರು ರೆಡಿ ಆಗಿದ್ದೀರಾ? ಎಲ್ಲಾದ್ರೂ ಹೋಗ್ತಿದ್ದೀರಾ? ಹ್ಞೂ ಅಕ್ಕರೆ, ನಾನು ಇವ್ರುವ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೊರಗಡೆನಾ? ಹ್ಞೂ, ಅದು ಮನೇಲಿದ್ದು ಇದ್ದು ನನಗೂ ಬೇಸರ ಆಗಿತ್ತು. ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅವಳ ಪಾಪ ಬಾಯ್ ಬಿಟ್ಟು ಕೇಳಿದ್ಲು. ನನಗೂ ಇಲ್ಲ ಅನ್ನಕ್ಕೆ ಮನ್ಸು ಬರಲಿಲ್ಲ. ಅವಳಿಗೂ ಸ್ವಲ್ಪ ಚೇಂಜ್ ಅಂತ ಇರುತ್ತಲ್ವಾ, ಅದಕ್ಕೆ ಜೊತೆ ನಾನು ಇರ್ತೀನಿ. ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡು ಬರ್ತೀನಿ. ಹ್ಞೂ ಅಕ್ಕರೆ, ನೀವೇನು ಚಿಂತೆ ಮಾಡ್ಕೊಬೇಡಿ. ಇವ್ರು ನನ್ನ ಜೊತೆಗಿದ್ರೆ 100 ಆನೆ ಬಲ ಇದ್ದಂಗೆ, ಏನು ತೊಂದರೆ ಆಗಕ್ಕಿಲ್ಲ. ಗೌತಮ್ ಅವ್ರು ಹೇಳಿದ್ರು ಜಯದೇವರೆಲ್ಲೂ ಆಚೆ ಹೋಗ್ಬಾರ್ದು ಅಂತ. ಮಲ್ಲಿಗೆ ಹೋಗಕ್ಕೆ ಆಸೆ ಇದೆ, ಕಳಿಸ್ಕೊಡ್ಲಾ ಬೇಡವಾ? ಯಾಕೋ ಇವಳಿಗೆ ನನ್ನ ಮೇಲೆ ಡೌಟ್ ಬರೋ ಥರ ಇದೆಯಲ್ಲ. ಅಕ್ಕರೆ, ಏನು ಯೋಚನೆ ಮಾಡ್ತಿದ್ದೀರಾ? ಹಾ, ಹೋಗಿ ಬನ್ನಿ. ಆದ್ರೆ ಪ್ಲೀಸ್ ಕತ್ಲೆ ಆಗಕ್ಕೆ ಮುಂಚೆನೆ ಬಂದ್ಬಿಡಿ. ಅದಕ್ಕೆ ಶ್ಯೂರ್, 20-30 ಮಿನಿಟ್ಸ್ ಅಷ್ಟೇ ಬಂದ್ಬಿಡ್ತೀವಿ. ಸರಿ. ಮಲ್ಲಿ, ಒಂದು ನಿಮಿಷ ಇರು. ಸಂಜೆ ಹೊತ್ತು ಹೊರಗೆ ಹೋಗ್ತಿದ್ಯಾ? ಶಾಲ್ ಇಲ್ಲ, ಸ್ವೆಟರ್ ಇಲ್ಲ, ಕಿವಿಯಲ್ಲಿ ಹತ್ತಿನೂ ಇಟ್ಕೊಂಡಿಲ್ಲ ನೀನು. ಒಂದು ನಿಮಿಷ ಇರು, ತರ್ತೀನಿ. ಒಂದು ನಿಮಿಷ. ಎಂತ ಕೆಲಸ ಮಾಡ್ತೀಯ ಮಲ್ಲಿ? ನೆನ್ಪಿಟ್ಕೋಬೇಕಲ್ವ ಅದನ್ನೆಲ್ಲ ನೀನು? ನೋಡಿದ್ರಾ ಅಕ್ಕರಿಗೆ ನನ್ನ ಮೇಲೆ ಅದೆಷ್ಟು ಕಾಳಜಿ ಅಂತ? ನೋಡ್ತಾ ಇದ್ದೀನಲ್ಲ, ತುಂಬಾ ಅವ್ರ ಗುಣನೇ ಹಾಗೆ ಅಲ್ವಾ. ಬೇಗ ಇಲ್ಲಿಂದ ಕಳಿಸ್ಕೊಡೋಣ ಅಂತಂದ್ರೆ ಒಂದಲ್ಲ ಒಂದು ವಿಘ್ನ. ನಾನು ನೆನಪಿಸ್ತಾ ಇದ್ರೆ ನೀನು ಕೇರೇ ತಗೊಳ್ಳಲ್ಲ. ತಗೋ, ಹೋಗಿ ಬನ್ನಿ. ಜಯದೇವರೇ, ಗಾಡಿ ತುಂಬ ಸ್ಪೀಡಾಗಿ ಓಡಿಸ್ಬೇಡಿ, ಆರಾಮಾಗಿ ಹೋಗಿ. ರೋಡ್ಗಳೆಲ್ಲ ಸರಿ ಇಲ್ಲ, ಹಳ್ಳ ಇರುತ್ತೆ. ಆಮೇಲೆ ಬ್ಯಾಕ್ ಪೇನ್ ಬಂದರೆ ತುಂಬ ತೊಂದರೆ ಹೋಗ್ಬಿಡುತ್ತೆ. ಶೋರ್ ಅದಕ್ಕೆ. ಓಕೆ, ಹೋಗಿ ಬನ್ನಿ. ಒಂದು ನಿಮಿಷ, ಸಾರಿ, ಇನ್ನೊಂದು ಇದು ಬಿಸಿನೀರಿದೆ, ದಾಹ ಆದಾಗ ಇದನ್ನ ಮಾತ್ರ ಕೊಡಿ. ಆಚೆ ಏನು ಕೊಡ್ಸೋಕೆ ಹೋಗ್ಬಿಡಿ. ನೀನು ಅಷ್ಟೇ ಆಚೆ ಏನು ತಿನ್ಬೇಡ, ಓಕೆನಾ? ಸರಿ ಸರಿ, ಹೋಗಿ ಬನ್ನಿ. ಹುಷಾರು. ಸಾರಿ ಜಯದೇವರೇ, ಪದೇ ಪದೇ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವಳ್ದು? ಮಲ್ಲಿ ಹೋಟೆಲ್ ಮಗು ಇದೆ, ಆ ಜವಾಬ್ದಾರಿ ನಿಮ್ಮಿಬ್ಬರಿಗೂ ಇರಲಿ, ಸರಿನಾ? ಹುಷಾರು. ಅದಕ್ಕೆ ನೀವೇನು ಟೆನ್ಷನ್ ತಗೋಬೇಡಿ. ಅವಳನ್ನ ಜೋಪಾನವಾಗಿ ನೋಡ್ಕೋತೀನಿ. ಅವಳನ್ನ 100% ವಾಪಸ್ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಅಕ್ಕರೆ, ನಂಗೆ ನಿಮ್ಮ ಕಾಳಜಿ ಗೊತ್ತಾಗ್ತಾ ಐತೆ. ನಾವು ಹುಷಾರಾಗಿ ಹೋಗಿ ಬರ್ತೀವಿ, ನೀವೇನು ಭಯ ಪಟ್ಕೋಬೇಡಿ.
ಹುಷಾರು, ಬೇಗ ಬನ್ನಿ. ಗೌತಮ್ ಅವರೇ, ನೀವು ಮಲಗಿರಿ, ನಾನೊಂದು ನಿಮಿಷ ಬರ್ತೀನಿ. ಯಾಕೆ ಏನು ಹೊರಟ್ರೆ? ಅದು ಮಲ್ಲಿ ಮತ್ತೆ ಜಯದೇವ್ ಅವರು ಹೊರಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದ್ಮೇಲೆ ನಾನು ಮಲಗ್ತೀನಿ, ನೀವು ಮಲಗಿರಿ. ಹೊರಗಡೆ ಹೋಗಿದ್ದಾರಾ? ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ, 25 ನಿಮಿಷ 30 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ನನಗೆ ಯಾಕೋ ಡೌಟ್ ಆಗ್ತಿದೆ, ಜಯದೇವ್ ಅವ್ರು ಮಲ್ಲಿನ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ. ಮಲ್ಲಿ ಏನು ಹೇಳಿಲ್ವಾ ನಿಮಗೆ? ಅವಳ ಪ್ರಕಾರ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಕ್ಕ ಅವರೇ, ನಾನು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಗೌತಮ್ ಅವರೇ, ಜಯದೇವ್ ಅವರು ಮಲ್ಲಿನ ಪುಸ್ಲಾಯಿಸಿ ಅವಳನ್ನ ಮುಂದೆ ಇಟ್ಕೊಂಡು ದಿಯಾನ ಮೀಟ್ ಮಾಡಕ್ ಹೋಗಿರ್ಬೋದು ಅಂತ. ಐ ಡೋಂಟ್ ಥಿಂಕ್ ಸೊ. ನಾವು ದಿಯಾಗೆ ಅಷ್ಟು ವಾರ್ನ್ ಮಾಡಿ ಬಂದಿದ್ದೀವಿ, ಅವಳಿಗೆ ಭಯ ಬಂದಿರುತ್ತೆ. ಇವನೇ ಮೈ ಮೇಲೆ ಬಿದ್ದು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು, ಅವಳಂತೂ ಖಂಡಿತ ಟಚರ್ ಇರಲ್ಲ. ಹಾಗೆಲ್ಲ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಭಯ ಪಟ್ಕೊಬೇಡಿ, ಸುಂದರಿ. ಇಲ್ಲ ಗೌತಮ್ ಅವರೇ, ಇಂಥ ವಿಷಯದಲ್ಲಿ ಭಯ, ನಾಚಿಕೆ, ಮಾನ ಮರ್ಯಾದೆ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಬುದ್ಧಿನ ಕೆಲಸ ಮಾಡದೇ ಇರೋ ಥರ ಮಾಡಿಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮಲ್ಕೊಳ್ಳಿ, ನಾನು ಅವ್ರನ್ನ. ನನಗೂ ನಿದ್ದೆ ಬರ್ತಾ ಇಲ್ಲ, ನಾನು ಬರ್ತೀನಿ, ನಡಿ. ಎಮರ್ಜೆನ್ಸಿ ಕೆಲಸ. ಹೌದಾ? ಹಲೋ ಹಲೋ ಬೇಬಿ, ಎಲ್ಲಿದ್ಯಾ? ನಾನು ಆಗ್ಲೇ ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ಬರ್ತಾ ಇದೀನಿ ಬೇಬಿ, ಆನ್ ದ ವೇ. ಓಕೆ, ಬೇಗ ಬನ್ನಿ. ಒಬ್ರೇ ಬರ್ತಾ ಇದ್ದೀರಾ ತಾನೇ? ಸಾರಿ ಬೇಬಿ, ಜೊತೆಲಿ ಮಲ್ಲಿನೂ ಇದ್ದಾಳೆ. ವಾಟ್? ಅವಳನ್ನೇ ಕರ್ಕೊಂಡ್ ಬರ್ತಿದ್ದೀರಾ? ಬೇಬಿ, ಅವಳನ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನನಗೆ ಆಚೆ ಬರಕ್ ಆಗೋದಿಲ್ವಲ್ಲ. ಅವಳೊಂಥರ ಆಂಟಿಸಿಪೇಟರಿ ಬೇಲ್ ಇದ್ದಂಗೆ, ಬೆನ್ನಿಗತ್ತಿರೋ ಶನಿ ಇದ್ದಂಗೆ ಬೇಬಿ. ಮತ್ತೆ ನನ್ನನ್ನು ಹೇಗ್ ಮೀಟ್ ಮಾಡ್ತೀರಾ? ಹೇ ಬೇಬಿ, ಡೋಂಟ್ ವರಿ, ಅದನ್ನೆಲ್ಲ ಜೆಡಿ ಆಲ್ರೆಡಿ ಪ್ಲಾನ್ ಮಾಡಾಗಿದೆ. ಬೇಬಿ, ಅವಳು ಪೆದ್ದಿ ಬೇಬಿ, ಅವಳು ಪಾಡಿಗೆ ಎಲ್ಲೋ ಒಂದ್ ಕಡೆ ಕೂತಿರ್ತಾಳೆ, ನಾನ್ ಬಂದು ಮೀಟ್ ಮಾಡ್ತೀನಿ. ಅದೇ ಹೇಗೆ ಅಂತ. ಬೇಬಿ, ಅದೆಲ್ಲ ನಿನಗೆ ಯಾಕೆ? ನಾನು ಬರ್ತಾ ಇದ್ದೀನಿ, ನೀನು ಮೀಟ್ ಮಾಡ್ತೀನಿ ಅಷ್ಟೇ. ನೀನು ನನಗೋಸ್ಕರ ಕಾಯ್ತಾ ಇರು. ಓಕೆ. ಮಲ್ಲಿ, ಕಾಯಿಸ್ಬಿಟ್ಟ? ಸಾರಿ, ಓಡೋಣ. ಆರಾಮಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.